ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೈಲಜಾ ಅಂತ, MNV ಐ ಡೋನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹಾಗೂ ನಾರಾಯಣ ನೇತ್ರಾಲಯದ ಐ ಡೋನರ್ಸ್ ಆಕ್ಟಿವಿಟಿಸ್ಟ್. ಇವತ್ತಿನ ದಿನ ನಾವು ಈ ತಾರೆ ಇಷ್ಟು ವರ್ಷ ನಮ್ಮ ಕನ್ನಡ ರಂಗದಲ್ಲಿ ಮಿನುಗಿದಂತಹ ಈ ತಾರೆಯು ಇನ್ನೂ ಜಾಸ್ತಿ ದಿನ ಇಲ್ಲಿ ಬೆಳಕಾಗಿ ಉಳಿಯಲಿ ಎಂದು ಅವರು ಕಣ್ಣುಗಳನ್ನು ಅವರ ಕುಟುಂಬದವರು ಗೌತಮ್ ಸರ್ ಮತ್ತು ಅವರ ಅಕ್ಕ ಇಬ್ಬರು ಕೂಡ ಇವತ್ತು ದಾನ ಮಾಡಿದ್ದಾರೆ. ಇದಕ್ಕೆ ನಾವು ನಾರಾಯಣ ನೇತ್ರಾಲಯದ ಪರವಾಗಿ ಹಾಗೂ MNV ಐ ಡೋನರ್ಸ್ ಅಸೋಸಿಯೇಷನ್ ಪರವಾಗಿ ಚಿರಋಣಿಯಾಗಿದ್ದೇವೆ. ಈ ಕಣ್ಣು ದಾನ ಯಾಕೆ ನಡಿಬೇಕು? ಇಲ್ಲ, ಮೊದಲು ಒಂದು ಸರಿ ನನಗೆ ಮೇಡಮ್ ಪರ್ಸನಲ್ ಆಗಿ ಒಂದು ಕಡೆ ಸಿಕ್ಕಿದ್ರು. ಅವಾಗ ಈ ವಿಚಾರ ಮಾತಾಡಿದಾಗ ಹೌದು ನಾನು ಅಂತ ಹೇಳಿದ್ರು. ಬಟ್ ಅದು ಯಾವುದೇ ರೆಕಾರ್ಡ್ ಆಗಿಲ್ಲ. ಆದರೆ ಈ ಕಣ್ಣು ದಾನ ಯಾಕೆ ಇಷ್ಟೊಂದು ಅವಶ್ಯಕತೆ ನಮಗೆ? ನೀವೇ ಹೇಳಿ, ಕಣ್ಣು ದಾನ ಮಾಡಬೇಕಾ ಬೇಡವಾ? ಮಾಡಬೇಕು. ಯಾಕೆ ಅಂದರೆ ಇವತ್ತೊಂದು ದಿನ ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಹುಟ್ಟುಕುರುಡರಿದ್ದಾರೆ. ಮಿಲಿಯನ್ಸ್ ಆಫ್ ಟುಗೆದರ್ ಹುಟ್ಟುಕುರುಡರಿದ್ದಾರೆ. ಈ ಹುಟ್ಟುಕುರುಡರು ಅಂದ್ರೇನು? ಈ ಕಾರ್ನಿಯಾ ಏನಿದೆ ನೋಡಿ, ಕಪ್ಪುಗುಡ್ಡೆ, ಈ ಕಪ್ಪುಗುಡ್ಡೆ ಇಲ್ಲದೆ ಇರೋದು ಅವರಿಗೆ. ಈ ಕಪ್ಪುಗುಡ್ಡೆ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣು ಕಾಣಿಸಲ್ಲ, ಅವರು ಹುಟ್ಟುಕುರುಡರಾಗ್ತಾರೆ. ಈ ಹುಟ್ಟುಕುರುಡರಿಗೆ ನಾವು ಈ ಕಾರ್ನಿಯಾ ಒಂದೇ ಇದಕ್ಕೆ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ. ಬೇರೆ ಯಾವುದರಿಂದನೂ ಕೂಡ ನಾವು ಈ ಕಾರ್ನಿಯಾವನ್ನು ಹಾಕೋಕ್ಕಾಗಲ್ಲ. ಇದುವರೆಗೂ ಕೂಡ ಆರ್ಟಿಫಿಷಿಯಲ್ ಕಾರ್ನಿಯಾ ಬರುತ್ತೆ ಅಂತ ಏನೋ 1-2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಎಕ್ಸ್ಪೆರಿಮೆಂಟ್ ಕೂಡ ಅಷ್ಟೊಂದು ನಮಗೆ ಸಕ್ಸಸ್ ಆಗಿ ಬಂದಿಲ್ಲ. ಆದರೆ ಯಾರಾದರೂ ಮರಣ ಹೊಂದಿದಾಗ ಖಂಡಿತ ನೀವು ಅವರ ಕಣ್ಣುಗಳನ್ನು ದಾನ ಮಾಡಬೇಕು. ಯಾರ್ಯಾರು ಕಣ್ಣುಗಳನ್ನು ದಾನ ಮಾಡ್ಬೋದು? ಹೇಳ್ತಾರೆ ನಮಗೆ ಡಯಾಬಿಟಿಕ್ ಇತ್ತು, BP ಇತ್ತು, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕ್ಯಾಟ್ರಾಕ್ಟ್ ಸರ್ಜರಿ ಆಗಿತ್ತು. ಇದೆಲ್ಲ ಏನೂ ಅಲ್ಲ. ಈ ಒಂದು ಇದಕ್ಕೆ ಯಾರು ಬೇಕಾದರೂ ಮಾಡ್ಬೋದು. ಅವರ ಕಾರ್ನಿಯಾ ಸರಿಯಾಗಿರ್ಬೇಕಷ್ಟೇ, ಅದು ಖಂಡಿತ ಇದ್ದೇ ಇರುತ್ತೆ. ಕೇವಲ ಇದರಿಂದ ಕಾರ್ನಿಯಾದಿಂದನೇ ಅಲ್ಲ, ಬೇರೆ ಪಾರ್ಟ್ ಕೂಡ, ಈ 5 ಬೇರೆ ಪಾರ್ಟ್ಗಳು ಕೂಡ ಬೇಕಾಗುತ್ತೆ. ಏನೇನು? ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಪಾರ್ಟ್ ಹೋಗಿರುತ್ತೆ, ಕಣ್ಣು ರೆಪ್ಪೆಯಿಂದನೂ ಕೂಡ ಇದು ಉಪಯೋಗ ಆಗುತ್ತೆ. ಆದ್ದರಿಂದ ನೀವುಗಳು ದಯವಿಟ್ಟು ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಇನ್ನೇನೋ ಆಗಿತ್ತು, ಆ ಕನ್ನಡಕ ಉಪಯೋಗಿಸ್ತಾ ಇದ್ರು, ಈ ಕನ್ನಡಕ ಉಪಯೋಗಿಸ್ತಾ ಇದ್ರು, ಇದೆಲ್ಲ ಏನೂ ಬೇಡ. ದಯವಿಟ್ಟು ನೀವು ನಿಮ್ಮ ಹತ್ತಿರದವರಾಗಲಿ ನಿಮ್ಮ ಮನೆಯವರಾಗಲಿ ಯಾರಾದರೂ ಆಗ್ಬೋದು, ಮರಣ ಹೊಂದಿದಾಗ ಹೋಗಿ ನೀವು ಅವರಲ್ಲಿ ವಿನಂತಿಸಿಕೊಳ್ಳಿ. ಹತ್ತಿರದ ಯಾವುದೇ ಒಂದು ಮೆಡಿಕಲ್ ಹಾಸ್ಪಿಟ್ಲು ಕೂಡ ನೀವು ಈ ಕಣ್ಣುಗಳನ್ನು ದಾನ ಮಾಡಬಹುದು. ಮತ್ತು ಅದರಿಂದ ಆ ಕಣ್ಣುಗಳನ್ನು ದಾನ ಮಾಡ್ಬೋದು ಅಂತ ನೀವು ಕೇಳ್ಕೊಳ್ಳಿ. ನೋಡಿ, ಈಗ ಹತ್ತಿರವಿರುವುದು ನಾರಾಯಣ ನೇತ್ರಾಲಯ. ಇವರು 24x7 ಯಾವಾಗಲೂ ಕೂಡ ಇದಕ್ಕೆ ಸಿದ್ಧರಾಗಿರ್ತಾರೆ. ಮತ್ತು ತೆಗೆದುಕೊಂಡಂತಹ ಕಣ್ಣುಗಳನ್ನು ಕೂಡ ಬಹಳಷ್ಟು ಬೇಗ ಗ್ರೇಡ್ ಮಾಡಿ ಅದನ್ನು 2 ಕುರುಡರಿಗೆ ಹಾಕ್ತಾರೆ. ಒಬ್ಬರ ಕಣ್ಣು 2ರಿಗೆ ಯೂಸ್ ಆಗುತ್ತೆ. ಅದೇ ಪುನೀತ್ ರಾಜ್ಕುಮಾರ್ ಕಣ್ಣು ನಿಮ್ಗೆಲ್ಲರಿಗೂ ಗೊತ್ತಿದೆ, 4 ಜನಕ್ಕೆ ಹಾಕಿದ್ದಾರೆ. ದಯವಿಟ್ಟು ನೋಡಿ, ಇದೊಂದು ನಂಬರನ್ನು ನೀವೆಲ್ಲರೂ ನೋಟ್ ಮಾಡ್ಕೊಳ್ಳಿ. ಏನಂದರೆ, ನಾನು ನನ್ನ ಕಣ್ಣುಗಳನ್ನು ಪ್ಲೆಡ್ಜ್ ಮಾಡಿದ್ದೀನಿ, ದಾನ ಮಾಡಿದ್ದೀನಿ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ದಯವಿಟ್ಟೆಲ್ಲ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ಎಲ್ಲ ನಿಮ್ಮ ಮೊಬೈಲ್ ತಗೊಳ್ಳಿ. 8884018800. ಐ ರಿಪೀಟ್, 8884018800. ಈ ನಂಬರಿಗೆ ನೀವು ಇದನ್ನು ಮಿಸ್ ಕಾಲ್ ಕೊಡೋದ್ರಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದರೆ, ಅವ್ರು ಬದುಕಿದಾಗ ಹೇಳಲಿಲ್ಲ ನಮಗೆ, ಆದ್ದರಿಂದ ಅವ್ರಿಗೆ ವಿಶ್ ಇತ್ತೋ ಇಲ್ವೋ, ನಾವು ಮಾಡೋಲ್ಲ ಅಂತ ಮನೆಯವರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ನೀವು ಈ ಸರ್ಟಿಫಿಕೇಟನ್ನು ಪಡೆದುಕೊಂಡು, ಈ ನಾರಾಯಣ ನೇತ್ರಾಲಯದಿಂದ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಅಂದ ತಕ್ಷಣ ಅಲ್ಲಿಗೆ ಕೊಡಬೇಕು ಅಂತ ಏನಿಲ್ಲ. ಯಾವುದೇ ಹತ್ತಿರದ ಮೆಡಿಕಲ್ ಹಾಸ್ಪಿಟಲ್ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಬರ್ತಾರೆ. ಇವತ್ತೊಂದು ದಿನ ಈ ನಮ್ಮ ಸರೋಜಾದೇವಿ ಅವರ ಕುಟುಂಬ 2 ಕುರುಡರ ಬಾಳಿಗೆ ಬೆಳಕಾಗಿದೆ. ಈ ಕುಟುಂಬಕ್ಕೆ ಭಗವಂತನು ಆಯುಸ್ಸು, ಆರೋಗ್ಯ, ಬೆಳಕು ಎಲ್ಲವನ್ನೂ ಕೊಟ್ಟು ಸಲಹಲಿ.
ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ, ದಯವಿಟ್ಟು ನೀವೆಲ್ಲರೂ ಕೂಡ ಕಣ್ಣು ದಾನ ಮಾಡುವಂತಹ ಈ ಪ್ರಕ್ರಿಯೆಯಲ್ಲಿ ತೊಡೆದುಕೊಳ್ಳಿ. ಹಾಗೂ ಹುಟ್ಟುಕುರುಡರ ಬಾಳಿನ್ನು ನಾವು ಬೆಳಕಾಗಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.